ನಾವು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿಗೆ ಬಂದಿರತಕ್ಕಂಥ ಸಂದರ್ಭ ಏನು ರಾಜ್ಯದಲ್ಲಿ ವಿದ್ಯಾರ್ಥಿಗಳು ನಿರುದ್ಯೋಗಿಗಳಾಗಿ ಇವತ್ತು ಸಾಕಷ್ಟು ಶಿಕ್ಷಣ ಕಲಿತಂತದ್ದು ಸುಮಾರು ಲಕ್ಷಾಂತರ ಮಕ್ಕಳು ಇವತ್ತೆಲ್ಲ ಬೀದಿಗೆ ಬರ್ತಾ ಇದ್ದಾರೆ. 2,80,000 ಹುದ್ದೆಗಳನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳು ತುಂಬ್ಕೋಬೇಕಾಗಿತ್ತು. ಇಲ್ಲಿವರೆಗೆ 3 ವರ್ಷ ಆದ ಬರೀ ಸುಳ್ಳು ಹೇಳ್ತಕ್ಕಂಥ ಚಟುವಟಿಕೆ ಮಾಡಿದರು. ಈಗ ಆದರೂ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಮಂತ್ರಿಯವರಾಗ್ಯಾರು. ಹೊಸದಾಗಿ ಬಂದ ಏನಾರು ಈ ರೈತರ ಪಾಪ ರೈತರ ಮತ್ತು ಬಡವ್ರ ಮಕ್ಕಳಲ್ಲಿ ಪಾಪ ಶಿಕ್ಷಣ ಗೆಲೆ ಅಥವಾ ಅವರು ಕೂಡ ಇವತ್ತು ಆತ್ಮಹತ್ಯೆ ಮಾಡ್ಕೋತಕ್ಕಂಥ ರೈತರಷ್ಟ ಆತ್ಮಹತ್ಯೆ ಮಾಡ್ಕೋತಾರ ತಿಳ್ಕೊಂಡಿದ್ದು. ಈಗ ವಿದ್ಯಾರ್ಥಿಗಳು ಎಜುಕೇಶನ್ ಕಲಿತ ನಾವೆಲ್ಲ ತಾಯಿ ತಂದೆ ಅವ್ರಿಗೆಲ್ಲ ಸಿಕ್ಕಾಪಟ್ಟೆ ಹಣ ಖರ್ಚು ಮಾಡಿ ಮಕ್ಕಳ ಎಜುಕೇಶನ್ ಮಾಡಲಿ ಅಂತೇಳಿ ಅವರಿಗೆ ಇವತ್ತು ನಾವೆಲ್ಲ ಖರ್ಚು ಮಾಡಿ ಕಲಿಸಿರ ಮಕ್ಕಳಿಗೆ ಉದ್ಯೋಗಿಲ್ಲ ಪಾಪ ಅಂತಂದ್ರ ಇವತ್ತು ಆತ್ಮಹತ್ಯೆ ಮಾಡ್ಕೋತಾರ. ಇವತ್ತು ಮಹಿಳೆಯರು ಆತ್ಮಹತ್ಯೆ ಮಾಡ್ಕೋತಾರ. ಕಲಿತು ಎಜುಕೇಶನ್ ಕಲಿತು ಆತ್ಮಹತ್ಯೆ ಮಾಡ್ಕೋತಾರ. ಹಂಗ ರಾಜ್ಯದ ಮುಖ್ಯಮಂತ್ರಿ ಸರ್ಕಾರ ಕಾರ್ಯಾಂಗ ಮತ್ತು ನ್ಯಾಯಾಂಗ 3 ವ್ಯವಸ್ಥೆ ಎದಕ್ಕೆ ಬೇಕು ಇಷ್ಟೆಲ್ಲ ಇದ್ದಾಗ? ಅದಕ್ಕಾಗಿ ಹೊಸದಾಗಿ ರಾಜ್ಯದ ಮುಖ್ಯಮಂತ್ರಿಯವರ ನಾವು ಗೌರವಯುತವಾಗಿ ಕಾಣೋದಕ್ಕಾಗಿ ಇವತ್ತು ನಾವು ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ಕಮಿಷನರ್ ಮುಖಾಂತರ ಇವತ್ತ ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರಿಗೆ ಸುಮಾರು ಇಲ್ಲಿ ಇರ್ತಕ್ಕಂಥ ಇಲ್ಲಿ ಏನು ರೈತರು ಯುವಕರು ಹುಡುಗರು ಒಂದು 100 ಜನ ಮತ್ತು ರೈತ ಸಂಘದ ಮುಖಂಡರು ನಮ್ಮ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ ತಾವು ಒಂದು ಸಭೆ ಮಾಡಿ 2 ಗಂಟೆ ಅವಕಾಶ ಕೊಟ್ಟ ಏನು 2,80,000 ಹುದ್ದೆಯನ್ನು ನಾವು ತಕ್ಷಣ ತುಂಬ್ಕೋತು ಅನ್ನುವಂಥ ವಿಚಾರಕ್ಕೆ ತಾವು ಬದ್ಧ ಆಗಬೇಕಾಗಿತ್ತು. ಅದಕ್ಕೊಂದು ಸಭೆ ಮಾಡ್ರಿ ಅಂತ ಹೇಳಿ ಕೊಟ್ಟದು. ನಾವೇನಾದ್ರು ಒಂದು 4-5-6 ದಿವಸದಾಗ ಸಭೆ ಮಾಡಿ ಒಂದು ತೀರ್ಮಾನ ತಗೊಂಡ್ರಿ ಅಂದ್ರೆ ಅದು ನಿಮಗೂ ಒಳ್ಳೇದೈತಿ, ನಮಗೂ ಕೂಡ ಒಳ್ಳೇದು. ಅಕಸ್ಮಾತ್ ಏನಾದ್ರು ಆಗ್ಲಿಪ್ಪ ಅಂತಂದ್ರೆ ನಮ್ಮ ಶಶಿಕಾಂತ್ ಗುರೂಜಿ ಅವರ ನೇತೃತ್ವ ಏನು ಇವತ್ತು ಲಕ್ಷಾಂತರ ಮಕ್ಕಳ ಅದರ ಅವ್ರ ತಾಯಿ ತಂದೆ ನೇತೃತ್ವದಾಗ ನಾವೆಲ್ಲ ಜುಬ್ಲಿ ಸರ್ಕಲ್ದಾಗ ಸುಮಾರು ಲಕ್ಷಾಂತರ ಜನ ಬಂದ ಅಲ್ಲಿ ಕುತ್ತುಪ್ಪ ಅಂದ್ರೆ ಯಾರು ಗುಂಡು ಹಾಕಿ ಹೇಳಂಗಿಲ್ಲ ನೇಮಕಾತಿ ಆದ್ಮೇಲೆ ತಾನೆ ಇವತ್ತ ನಾವು ರೈತ ಸಂಘ ಮತ್ತು ಹಲವಾರು ಏನು ತಾಯಿ ತಂದೆ ಎಲ್ಲ ಯುವಕರು ಕೂಡ ಕೂಡಿ ಹೋರಾಟ ಮಾಡುತ್ತೋ. ಅದಕ್ಕೆ ಹೋರಾಟ ಮಾಡಕ್ಕೆ ಅವಕಾಶ ಕೊಡಬಾರ್ದಪ್ಪ ಅಂದ್ರೆ ರಾಜ್ಯದ ಮುಖ್ಯಮಂತ್ರಿ ಗಂಭೀರತೆ ತಗೊಂಡು ತಕ್ಷಣ ಒಂದು 2 ತಾಸು ಸಭೆ ಮಾಡಿ 2,80,000 ಹುದ್ದೆಗಳನ್ನ ಸಂಪೂರ್ಣ ತುಂಬ್ಕೋತಕ್ಕಂಥ ಕೆಲಸ ಮಾಡಬೇಕು. 3 ವರ್ಷ ಸರ್ಕಾರ ಮೋಸ ಮಾಡೈತಿ. ಇವತ್ತು ಸಾವಿರಾರು ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡರು. ಮುಂದೆ ಒಬ್ಬ ಸತ್ತಪ್ಪ ಅಂದ್ರೆ ಅದಕ್ಕೆ ಮುಖ್ಯಮಂತ್ರಿನೇ ಕಾರಣೀಭೂತರಾಗ್ತೀರಿ. ಅದಕ್ಕೆ ತಕ್ಷಣ ಇವತ್ತು ನೇಮಕಾತಿ ಮಾಡ್ಕೋಬೇಕು. ಇಲ್ಲಂದ್ರೆ ಹೋರಾಟ ಅನಿವಾರ್ಯ ಆಗ್ತೈತೆ. ಸರ್ಕಾರ ಎಚ್ಚರಿಕೆ ಕೊಡ್ಬೇಕು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಭಾರತ್ ಮಾತಾ ಕಿ ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಧಿಕ್ಕಾರ ಧಿಕ್ಕಾರ ಸರ್ಕಾರಕ್ಕೆ, ಧಿಕ್ಕಾರ 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 ಸರ್ಕಾರಕ್ಕೆ, ಧಿಕ್ಕಾರ. ಬಡವರ ಮಕ್ಕಳು ರೋಡ್ ಮೇಲೆ ಕುಣಿಸಿರುವ ಧಾರವಾಡ ಜಿಲ್ಲಾಧಿಕಾರಿಗೆ ಧಿಕ್ಕಾರ ಧಿಕ್ಕಾರ. ರೈತ ಸಂಘಟನೆದ ಬೀದಿ ಮೇಲೆ ಕುಣಿಸಿರುವ ಧಾರವಾಡ ಜಿಲ್ಲಾಧಿಕಾರಿಗೆ ಧಿಕ್ಕಾರ ಧಿಕ್ಕಾರ. ರೈತರಿಗೆ ಗೌರವ ಕೊಡುವ ಜಿಲ್ಲಾಧಿಕಾರಿಗೆ ಧಿಕ್ಕಾರ ಧಿಕ್ಕಾರ. ವಿದ್ಯಾರ್ಥಿಗಳಿಗೆ ಗೌರವ ಕೊಡುವ ಜಿಲ್ಲಾಧಿಕಾರಿಗೆ ಧಿಕ್ಕಾರ ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಆಗ್ಲೇಬೇಕು, ಆಗ್ಲೇಬೇಕು, ನೇಮಕಾತಿ ಆಗ್ಲೇಬೇಕು, 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 ನೇಮಕಾತಿ ಆಗ್ಲೇಬೇಕು. ಸುಳ್ಳು ಹೇಳಿದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಮೋಸ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಬಡವರ ಮಕ್ಕಳು ಕೊಲ್ಲುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ರೈತರ ಬಗ್ಗೆ ಹೆಸರು ತೋರ್ತಿರುವ ಜಿಲ್ಲಾಧಿಕಾರಿಗೆ ಧಿಕ್ಕಾರ ಧಿಕ್ಕಾರ. ವಿದ್ಯಾರ್ಥಿಗಳ ಬಗ್ಗೆ ಹೆಸರು ತೋರ್ತಿರುವ ಜಿಲ್ಲಾಧಿಕಾರಿಗೆ ಧಿಕ್ಕಾರ ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಆಗ್ಲೇಬೇಕು, ಆಗ್ಲೇಬೇಕು, ನೇಮಕಾತಿ ಆಗ್ಲೇಬೇಕು, 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 ನೇಮಕಾತಿ ಆಗ್ಲೇಬೇಕು. ಸುಳ್ಳು ಹೇಳಿದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಮೋಸ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. 5ನೇ ವರ್ಗದ ಮಕ್ಕಳ ಬೀದಿ ಮೇಲೆ ಬಿಟ್ಟಿರೋ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ರೈತ